ನೀವು ಗೆರವಾಕದಲ್ಲ, ನೀವು ಮನ್ಯಾಗ ಕುಂತು ಬಿಡ್ರಿ, ನೀವು ಮಾಡಿದ್ದು ಸಾಕಾಗೈತಂತ ಮತದಾರರೇ ನಿಮ್ಮನ್ನು ಮನ್ಯಾಗ ಕುಂದ್ರಿಸ್ಯಾರ. ನಾವು ಕೆಲಸ ಮಾಡ್ತೀವಿ ಅಂತೇಳೇ ನಮ್ಮ ಜನಪ್ರಿಯ ಶಾಸಕರನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ಇವತ್ತು ಕ್ಷೇತ್ರದಲ್ಲಿ ಜನಪರ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದಾರೆ. ನಾವು ಅದೇ ರೀತಿ ಕೆಲಸ ಮಾಡಕತ್ತೀವಿ. ನಿಮ್ಮಂಗೆ ಒಣ ಆಶ್ವಾಸನೆಗಳನ್ನು ಹೇಳಕತ್ತಿಲ್ಲ. ನೀವು ಕೂಡ ಚುನಾವಣೆ ಸಂದರ್ಭದಲ್ಲಿ ಏನೇನು ಹೇಳಿರಿ ಅಂತ ಇಡೀ ಕ್ಷೇತ್ರದ ಜನತೆಗೆ ಗೊತ್ತೈತಿ. ಕಳೆದ 2 ದಿನಗಳ ಹಿಂದೆ ಮಸ್ಕಿ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ನೇತೃತ್ವದಲ್ಲಿ BJP ಪಕ್ಷದ ಹೋರಾಟ ನಡೆದ ಸಂದರ್ಭದಲ್ಲಿ ಮಾನ್ಯ ಮಾಜಿ ಶಾಸಕರಾದಂಥ ಪ್ರತಾಪ್ ಗೌಡ ಪಾಟೀಲರು ನಂದವಡಗಿ ಏತ ನೀರಾವರಿ ಕಾಮಗಾರಿ ಈಗಾಗಲೇ ಮೊದಲನೇ ಹಂತದ ಕಾಮಗಾರಿ ಪೂರ್ಣಗೊಂಡಿದೆ. ರೈತರ ವಿರೋಧಿ ನೀತಿಯನ್ನು ಅನುಸರಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಥವಾ ಶಾಸಕರು ನೀರು ಬಿಡಿಸುವಂಥ ಕೆಲಸ ಮಾಡಿಲ್ಲ ಅಂತೇಳಿ ಆರೋಪ ಮಾಡಿದ್ದಾರೆ. ನಂದವಾಡಿಗೆ ಏತ ನೀರಾವರಿ ಮೊದಲನೇ ಹಂತದ ಕಾಮಗಾರಿ 3 ಕಂಪನಿಗಳ ಕೂಡಿ ಕಾಮಗಾರಿಯನ್ನು ನಿರ್ಮಾಣ ಮಾಡಿದಾವ. ಅದರಲ್ಲಿ ಮೆಗಾ ಸಂಸ್ಥೆ ND ವಡ್ಡರ್ ಕಂಪ್ನಿ ಮತ್ತು ತಾಲ್ ಅಂತಕ್ಕಂಥ ಕಂಪ್ನಿ. ಆ ತಾಲ್ ಅಂತಕ್ಕಂಥ ಕಂಪ್ನಿ ಸುಮಾರು 4.5 ಕಿಲೋಮೀಟರ್ ಹಲ್ಕವಟಿಗೆ ಗ್ರಾಮದ ಹತ್ತಿರ ಇನ್ನೂ ಪೈಪ್ಲೈನ್ ಕಾಮಗಾರಿಯನ್ನು ಪೂರ್ಣಗೊಳಿಸಿಲ್ಲ. ಅಲ್ಲದೆ ಇನ್ನೂ ಒಟ್ಟಾರೆ ಕಾಮಗಾರಿಯಲ್ಲಿ ಕೂಡ ಚಿಕ್ಕೇಶ್ವರೂರು ಸರ್ಜಾಪುರ ಹತ್ರ ಕೂಡ ಅದು ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಹಾಗಾಗಿ ಕಾಮಗಾರಿನೇ ಪೂರ್ಣಗೊಳ್ಳದೆ ನೀರಾವರಿ ಯೋಜನೆ ಪೂರ್ಣ ಕಾಮಗಾರಿ ಆಗಲಾರ್ದೇ ರೈತರಿಗೆ ನೀರು ಬಿಡೋದಕ್ಕಾಗಿಲ್ಲ. ಹಾಗಾಗಿ ನೀರು ಬಿಟ್ಟಿಲ್ಲ. ಆದರೆ ಇವ್ರು ಏನು ಹೇಳಕತ್ತಾರಂದ್ರೆ, ಇಲ್ಲ ನೀರು ಬಿಡಲಾರ್ದೆ ರೈತರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ, ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ಮಾಜಿ ಶಾಸಕರು ಆರೋಪ ಮಾಡ್ತಾರೆ. ತಾವು ಕೂಡ ಒಬ್ಬ ಮಾಜಿ ಶಾಸಕರಾಗಿ ಆ ಕಾಮಗಾರಿ ಮುಗಿದಿದೆಯೋ ಇಲ್ಲ ಅಂತಕ್ಕಂಥದ್ದನ್ನು ಮೊದಲ ಸ್ಥಳ ವೀಕ್ಷಣೆ ಮಾಡಬೇಕು. ಮತ್ತು ತಾವೇನು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬ BJP ಮುಖಂಡ ಶಿವಕುಮಾರ್ ಪಾಟೀಲ್ ಒಟಗಲ್ ಅವರು ಕೂಡ ಮಾತಾಡಿದ್ದಾರೆ. ಏನಂದ್ರೆ ದಾಖಲೆ ಇಟ್ಕೊಂಡು ಮಾತಾಡಬೇಕು. ಈಗಾಗಲೇ 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ ಕಾಮಗಾರಿ ಪೂರ್ಣಗೊಂಡಿದೆ ಕೆರೆ ತುಂಬಿಸೋ ಯೋಜನೆ ಮಸ್ಕಿ ಕ್ಷೇತ್ರದಲ್ಲಿ. ಆ ಮಸ್ಕಿ ಕ್ಷೇತ್ರದ ಕೆರೆ ತುಂಬಿಸೋ ಯೋಜನೆಯನ್ನು ತಮ್ಮ ಭಾಗಕ್ಕೆ ಒಯ್ಯೋದಕ್ಕೆ ಹುನ್ನಾರ ಮಾಡಿದ್ದಾರೆ ಶಾಸಕರು ಅಂತೇಳಿ ಆರೋಪ ಮಾಡಿದ್ದಾರೆ. ಆ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇಲ್ಲೇನು 23 ಹಳ್ಳಿಗಳಿದ್ದಾವೆ. ಆ 23 ಹಳ್ಳಿಯಲ್ಲಿ ಕೆರೆ ತುಂಬಿಸೋ ಯಾವ್ಯಾವ ಕೆರೆ ತುಂಬಿಸ್ಬೇಕು ಮತ್ತು ಏನನ್ನೋದು ಅದಕ್ಕೆ ಸಂಬಂಧಪಟ್ಟಂಗೆ ವಿವರವಾಗಿ ಹಳ್ಳಿಗಳ ಹೆಸರನ್ನು ನಾವು ಹೇಳ್ತೀವಿ. ಅದರಲ್ಲಿ ಶಾಸಕರು ತಮ್ಮ ಊರ ಕಡೆಗೆ ಒಯ್ಯಕತ್ತಾರ ಅನ್ನೋದು ಅಥವಾ ತಮ್ಮ ಹೋಬಳಿ ಕಡೆ ತಗೊಂಡು ಹೊಂಟಾರ ಅಂತಕ್ಕಂಥದ್ದು ಸುಮ್ಮನೆ ಅನಾವಶ್ಯಕ ಆರೋಪ ಇದು. ಇದರಲ್ಲಿ ಯಾವ್ಯಾವ ಹಳ್ಳಿಗಳಿದಾವೆ, ಸುಮಾರು 23 ಹಳ್ಳಿಗಳ ಕೆರೆ ತುಂಬಿಸೋ ಯೋಜನೆಯಲ್ಲಿ ಮಟ್ಟೂರು ಟ್ಯಾಂಕ್, ಮಸ್ಕಿ ನಾಲಾ, ಹೂವಿನ ಬಾವಿ ಟ್ಯಾಂಕ್, ಅಂಕಸದೊಡ್ಡಿ ಟ್ಯಾಂಕ್, ಬುದ್ದಿನ್ನಿ ಟ್ಯಾಂಕ್, ಹೂವಿನ ಬಾವಿ PT ಟ್ಯಾಂಕ್, ಕೊಟೇಕಲ್ PT ಟ್ಯಾಂಕ್, ಅಮೀನ್ಗಡ ಟ್ಯಾಂಕ್, ಕಾಚಾಪುರ ಟ್ಯಾಂಕ್, ಎಕ್ಲಾಸ್ಪುರ ಟ್ಯಾಂಕ್, ಚಿಲ್ಕರಾಗಿ ಟ್ಯಾಂಕ್, ಗುಡಿಹಾಳ್ ಟ್ಯಾಂಕ್, ಮೆದಿಕಿನಾಳ್ ಟ್ಯಾಂಕ್, ಮ್ಯಾದ್ರಾಳ ಟ್ಯಾಂಕ್, ವ್ಯಾಸನಂದಿ ಹಾಳ್ ಟ್ಯಾಂಕ್, ಯರದಿ ಹಾಳ್ ಟ್ಯಾಂಕ್, ಕನಕನಾಲ ಮತ್ತು ಚಿಕ್ಕಬೇರ್ಗಿ, ಭೋಗಾಪುರ್, ಉಮಲೂಟಿ, ಕಲಮಂಗಿ ಟ್ಯಾಂಕ್, ಬೊಮ್ಮನಾಳ್ ಟ್ಯಾಂಕ್, ಭೋಗಾಪುರ ಟ್ಯಾಂಕ್. ಈ 23 ಮಸ್ಕಿ ಕ್ಷೇತ್ರದ ವ್ಯಾಪ್ತಿಯ ಹಳ್ಳಿಗಳ ಟ್ಯಾಂಕ್ ತುಂಬಿಸುವಂಥ ಯೋಜನೆಯನ್ನು ಈಗಾಗಲೇ ಟೆಂಡರ್ ಮುಗಿದಿದೆ. ಅವ್ರು ಹೇಳ್ದಂಗೆ ಎಲ್ಲ ಆಗಿದೆ. ಇದರಲ್ಲಿ ಮಾನ್ಯ ಬಸನಗೌಡ ಅವರು ಇಡೀ ತಾಲೂಕಿಗೆ ಶಾಸಕರು, ಕೇವಲ ತುರುವೇಳಿಗೆ ಶಾಸಕರಲ್ಲ. ಅದನ್ನು ಶಿವಕುಮಾರ್ ಪಾಟೀಲ್ ಅವರು ತಿಳ್ಕೋಬೇಕು. ವೃತ್ತ ಅವರಿಗೆ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಸರಿಯಲ್ಲ. ಶಾಸಕರಾದವರು ಎಲ್ಲ ಭಾಗಕ್ಕೂ ಸಮಾನವಾದ ರೀತಿಯಲ್ಲಿ ಕಾಣುವಂಥ ಉದ್ದೇಶದಿಂದ, ಜೊತೆಗೆ ಈ 23ರಲ್ಲಿ ತುರುವಿಹಾಳು ಹೋಬಳಿಗೆ ಸಂಬಂಧಪಟ್ಟ ಕೇವಲ 3-4 ಹಳ್ಳಿಗಳು ಮಾತ್ರ ಇದ್ದಾವೆ. ಆ ತುರುವಿಹಾಳು ಕೂಡ ನಮ್ಮ ಮಸ್ಕಿ ಕ್ಷೇತ್ರಕ್ಕೆ ಬರ್ತೈತೆ ಅನ್ನೋದು ಬಹುಶಃ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಹಂಗಾಗಿ ಇದು ಅನಾವಶ್ಯಕ ಆರೋಪ ಮಾಡಬಾರ್ದು. ಜೊತೆಗೆ ಅವರು ದಾಖಲೆ ಇಟ್ಕೊಂಡು ಮಾತಾಡ್ರಿ, ಬರೀ ಸ್ಟೈಲ್ ಕಿಂಗ್ ಶಾಸಕರಾಗಬೇಡ್ರಿ ಅಂತಾರೆ. ನಾವು ದಾಖಲೆ ಇಟ್ಕೊಂಡೇ ಮಾತಾಡಕತ್ತಿದ್ದೀವಿ. ದಾಖಲೆ ಇಟ್ಕೊಂಡು ತಾವು ಕರದಲ್ಲಿ ಎಲ್ಲಿಗೆ ಬೇಕಾದ್ರೆ ನಾವು ಬರ್ತೀವಿ, ಇಲ್ಲ ನಾವು ಕರಿತೀವಿ ಬಹಿರಂಗವಾಗಿ. ಶಿವಕುಮಾರ್ ಅವರಾಗಲಿ ಅಥವಾ ಮಾನ್ಯ ಪ್ರತಾಪ್ ಗೌಡ ಪಾಟೀಲ್ ಶಾಸಕರು ಕೂಡ ಬಹಿರಂಗ ಚರ್ಚೆಗೆ ಕರೆದ್ರೆ ನಾವು ಬರೋಕ್ಕೆ ತಯಾರಿದ್ದೀವಿ. ಅವರು ಒಂದೊಂದು ಯೋಜನೆಗೆ SSL DPR ಮಾಡ್ತಾರೆ, ಮತ್ತು ಯಾವಾಗ ಯೋಜನೆ ಜಾರಿ ಮಾಡ್ತಾರೆ. DK ಶಿವಕುಮಾರ್ ಅವರು 990 ಕೋಟಿ ಇಟ್ಟಾರ, ಇನ್ನೂ DPR ಮಾಡ್ತೀವಿ ಅಂತ ಹೇಳ್ತಾರೆ, ಪೈವೇ ಕಾಲುವೆಗೆ ಅಂತೇಳಿ ಆರೋಪ ಮಾಡಿದ್ದಾರೆ ಶಾಸಕರು, ಮಾಜಿ ಶಾಸಕರು.
ನಾವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿತ್ತು ನಿಜ. ಅವ್ರು ಹೇಳಿದಂಗೆ 3 ವರ್ಷ ಆಗಿಲ್ಲ ಬಜೆಟ್ನಲ್ಲಿಟ್ಟು. ಕಳೆದ ಬಜೆಟ್ನಲ್ಲಿ 990 ಕೋಟಿ ಹಣವನ್ನು ರಿಸರ್ವ್ ಮಾಡಿದ್ದಾರೆ. ಯಾವುದೇ ಹಣ ರಿಸರ್ವ್ ಮಾಡಿದ ತಕ್ಷಣವೇ ಮರುದಿನವೇ ಕಾಮಗಾರಿ ನಡೆಯೋದಿಲ್ಲ. ತಾವು ಕೂಡ ಮಾಜಿ ಶಾಸಕರಿದ್ದಾರೆ, ತಾವು 3 ಅವಧಿ ಶಾಸಕರಾದಾಗ ಮಾಡ್ಯಾರ. ಎಷ್ಟು ಯೋಜನೆಗೆ ಅವರು ಅಲ್ಲಿ ಬಜೆಟ್ ಇಟ್ಟು ಕೂಡಲೇ ಕಾಮಗಾರಿ ಸ್ಟಾರ್ಟ್ ಮಾಡಿಸ್ಯಾರಂತ ತಾವು ಕೂಡ ದಾಖಲೆ ಇಟ್ಕೊಂಡು ಕರೆದ್ರೆ ಅವ್ರ ಕರೆದಲ್ಲಿಗೆ ನಾವು ಬಹಿರಂಗ ಚರ್ಚೆಗೆ ಬರೋಕ್ಕೆ ತಯಾರಿದ್ದೀವಿ. ದುಡ್ಡು ಮೀಸಲಿಟ್ಟ ಮೇಲೆ ಅದಕ್ಕೆ ಅದರದ್ದೇ ಆದ ಕೆಲವೊಂದು ಸರ್ಕಾರದ ಸಿದ್ಧತೆಗಳು ಮಾಡ್ಕೊಳ್ಬೇಕಾಗಿರ್ತದೆ. ಟೆಂಡರ್ ಕರಿಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟಂಗೆ 5A ಕಾಲುವೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲ ಹಂತದ ಪ್ರೋಸೆಸ್ ಕಂಪ್ಲೀಟ್ ಆಗಿ ಒಪ್ಪಿಗೆ ತಗೊಳ್ಬೇಕಾಗಿದೆ. ಅಂದರೆ ಸರ್ಕಾರ ಮಟ್ಟದಲ್ಲಿ ಈ ಚಳಿಗಾಲದ ಅಧಿವೇಶನ ಸಂದರ್ಭಕ್ಕೆ ಅದು ಅಪ್ರೂವ್ ಆಯಿತು ಅಂದರೆ ಕೆಲವೇ ದಿನಗಳಲ್ಲಿ ಟೆಂಡರ್ ಕರೆಯೋ ವ್ಯವಸ್ಥೆ ಮಾಡಿ ಅದನ್ನು ನೇರವಾಗಿ ಜನರ ಮುಂದೆ ನಾವು ಹೇಳ್ತೇವಂತ ನಮ್ಮ ಶಾಸಕರೇ ಹೇಳಿದ್ದಾರೆ. ಜೊತೆಗೆ ನಂದವಾಡಿಗೆ ಏತ ನೀರಾವರಿ ಬಗ್ಗೆ ನಮಗೆ ಭಾಳ ಕಾಳಜಿ ಐತೆ ಅಂತಕ್ಕಂಥ ಶಾಸಕರು ಕಳೆದ ಬೈ ಎಲೆಕ್ಷನ್ನಲ್ಲಿ ಯಾಕೆ ಸೋತರು ಅನ್ನೋದು ಅವರೇ ಹೇಳ್ಬೇಕು. ಯಾಕಂದ್ರೆ ಇದನ್ನು ಮಾಡೋಕ್ಕಾಗಂಗಿಲ್ಲ ಅಂತ ಇಡೀ ಕ್ಷೇತ್ರದಾಗ ಓಡಾಡಿಕೊಂಡು ಹೇಳ್ಯಾರ, ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟಗೊಂಡದ. ಮತ್ತು ನಾವು ರೈತ ಪರ ಇದೀವಿ, ರೈತ ವಿರೋಧಿ ಕಾಂಗ್ರೆಸ್ ಅಂತ ಆರೋಪ ಮಾಡೋದು ಎಷ್ಟು ಸರಿ? ತಾವು ಶಾಸಕರಾಗಿದ್ದಾಗ ತಮ್ಮ BJP ಸರ್ಕಾರದ ನೀರಾವರಿ ಮಂತ್ರಿ, ಆಗಿನ ನೀರಾವರಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ಇಡೀ ಕ್ಷೇತ್ರದ ಆ ವ್ಯಾಪ್ತಿಯ ಜನರನ್ನು ಕರ್ಕೊಂಡು ಹೋಗಿದ್ರು, ನಂದವಾಡಿಗೆ ವ್ಯಾಪ್ತಿ ಜನರನ್ನು. ಅವರಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತಿಗೂ ಎಲ್ಲ ಫೇಸ್ಬುಕ್ನಲ್ಲಿ ಮತ್ತು ಅವತ್ತಿನ ಪತ್ರಿಕೆಗಳ ಸುದ್ದಿಯಲ್ಲಿಯೂ ಐತಿ. ಬರೀ ಅನಾವಶ್ಯಕ ದಾಖಲೆ ಇಲ್ಲದ ಆರೋಪ ಮಾಡ್ತಕ್ಕಂಥದ್ದು ಮಾನ್ಯ ಪ್ರತಾಪ್ ಗೌಡರು ಮತ್ತು ಅವ್ರ ಪಕ್ಷದವರು. ಅವರು ಮೊದಲು ದಾಖಲೆ ಇಟ್ಕೊಂಡು ಬರಲಿ. ತಾವು ಆಗಲ್ಲ ಅಂತ ಹೇಳಿದ್ದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ನಮ್ಮ ಮುಖಂಡರು ನಮ್ಮ ಸರ್ಕಾರ ಬಂದರೆ ಇದನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ಯಾರ. ಜೊತೆಗೆ ಇವರು ಬರೀ 5Aನೇ ಇಟ್ಕೊಂಡು ಇನ್ನೊಂದು ಸಲ ಚುನಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಬಸನಗೌಡ್ರು ಅಂತ ಏನು ಆರೋಪ ಮಾಡ್ಯಾರ. ನಾವು ಅದನ್ನು 5Aನ ಜೀವಂತ ಇಟ್ಕೊಂಡು ನಾವು ಚುನಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಸಲ ನಟಿಗೆ ಆ 5Aನ ಟೆಂಡರ್ ಕರೆದು ಕಾಮಗಾರಿನ ಪ್ರಾರಂಭಗೊಳಿಸಿ ನಾವು ಜನರ ಮುಂದೆ ಹೋಗ್ತೀವಿ ಅಂತ ನಮ್ಮ ಶಾಸಕರು, ನಮ್ಮ ಪಕ್ಷದ ಮುಖಂಡರು ಕಳೆದ ಸಲ ಬಹಿರಂಗವಾಗಿಯೂ ಹೇಳಿದ್ದಾರೆ, ಈಗಲೂ ಹೇಳ್ತಾ ಇದ್ದೀವಿ. ಇನ್ನೂ 2.5 ವರ್ಷ ಅವಧಿ ಇದೆ. ಆ 2.5 ವರ್ಷದ ಅವಧಿಯಲ್ಲಿ 5A ಸಂಬಂಧಪಟ್ಟಂಗೆ ಏನೈತಿ ಅದನ್ನು ಟೆಂಡರ್ ಕರೆಸಿ ಕಾಮಗಾರಿ ಆರಂಭ ಮಾಡಿ ಜನರ ಹತ್ರ ಮತ ಕೇಳ್ತೀವಿ. ತಮ್ಮಂಗೆ ಬರೀ ಸುಳ್ಳು ಆಶ್ವಾಸನೆ ಹೇಳೋಗಲ್ಲ, ತಾವೇ ದಾಖಲೆ ಇಲ್ಲದೆ ಮಾತನಾಡೋದು. ತಾವು ದಾಖಲೆ ಇಟ್ಕೊಂಡು ಹೌದು ನಾನು ಅಂದಿದ್ದೆ ಚುನಾವಣೆ ಸಂದರ್ಭದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಅಂತೇಳಿ ತಗೊಂಡು ಬಂದ್ರೆ ದಾಖಲೆ ಅಂದ್ರೆ ನಾವೇ ಅವರಿಗೆ ಕ್ಷಮೆ ಕೇಳ್ತೀವಿ. ತಮ್ಮ ಹತ್ರ ಹಂಗೆ ಏನಾದರೂ ಹೇಳಿದ್ದು ದಾಖಲೆ ಇದ್ರೆ ಬರಲಿ. ಯಾಕಂದ್ರೆ ನಾನು ಕೂಡ ನಂದವಾಡಿಗೆ ಏತ ನೀರಾವರಿ ಯೋಜನೆ ಸಂಬಂಧಪಟ್ಟಂಗೆ ಜಾರಿ ಆಗಲ್ಲಂತೇಳಿ ಮಾನ್ಯ ಪ್ರತಾಪ್ ಗೌಡ ಪಾಟೀಲರು ಪ್ರಥಮ ಬಾರಿಗೆ ಶಾಸಕರಾದಾಗ ಪ್ರಥಮವಾಗಿ ಪಾಮನಕಲ್ಲೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಹೋರಾತ್ರಿ ಧರಣಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಅವತ್ತಿನ ಲಿಂಗಸಗೂರಿನ ಹಾಲಿ ಶಾಸಕರು ಅವತ್ತು ಕೂಡ ಅಲ್ಲಿ ಶಾಸಕರಿದ್ದರು. ಮಾನಪ್ಪ ವಜ್ಜಲು ಪ್ರಥಮ ಬಾರಿಗೆ ಇವರು ಕೂಡ ಇಲ್ಲಿ ಶಾಸಕರಾಗಿದ್ದರು, ಮಾನ್ಯ ಪ್ರತಾಪ್ ಗೌಡ ಪಾಟೀಲ್ ಅವರು. ಇವರಿಬ್ಬರು ಕೂಡಿ 9ನೇ ದಿನದ ಧರಣಿಯನ್ನು, ಇದು ಯಾವುದೇ ಯೋಜನೆಯಲ್ಲಿಲ್ಲ, A ಸ್ಕೀಮ್ನಾಗಿಲ್ಲ, B ಸ್ಕೀಮ್ನಾಗಿಲ್ಲ, ಆಗಾಗಲ್ಲ, ಈಗ ಸದ್ಯ ನೀವು ಧರಣಿ ವಾಪಸ್ ತಗೊಳ್ರಿ ಅಂತ ಧರಣಿಯನ್ನು ವಾಪಸ್ ಪಡೆಯೋದಕ್ಕೆ ಹೇಳಿದಂಥವರೇ ಇವರು. ನಾನು ಮುಂದೆ ಸರ್ಕಾರ ಮಟ್ಟದಲ್ಲಿ ಮಾತಾಡ್ತೀನಿ ಅಂತೇಳಿ. ಆದರೆ ಇವರು ಯಾವುದೇ ರೀತಿಯಿಂದ ಆ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂಗೆ ಮಲತಾಯಿ ಧೋರಣೆ ತೋರಿ ಇವತ್ತೇನೋ ಅನಾವಶ್ಯಕ ಕೆಲಸ ಮಾಡೋರಿಗೆ ಆರೋಪ ಮಾಡಿ ಸುಳ್ಳನೇ ಜನರಿಗೆ ಒಂದು ಕೆಟ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇರೋದು ಇದು ಮಾಜಿ ಶಾಸಕರಿಗೆ ಶೋಭೆ ತರತಕ್ಕಂಥ ಕೆಲಸ ಅಲ್ಲ. ಮತ್ತು ನಮ್ಮ ಬಸನಗೌಡ ತುರ್ವಿಹಾಳ ಅವ್ರ ಬಗ್ಗೆ ಶಿವಕುಮಾರ್ ಅವರು ಏನು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಏನಂದ್ರೆ, ನೀವು ಇದೇ ರೀತಿ ಸುಳ್ಳು ಹೇಳ್ತಾ ಸ್ಟೈಲ್ ಕಿಂಗ್ ರಾಜಕಾರಣಿ ಆಗೋದು ಬೇಡ, ದಾಖಲೆ ತಗೊಂಡು ಬರ್ರಿ, ಇರಲಿಲ್ಲ ಅಂದ್ರೆ ನಿಮ್ಮನ್ನು ಗೆರವು ಹಾಕ್ತೀವಂತ. ನಮ್ಮನ್ನು ಗೆರವು ಹಾಕೋಂಥ ಏನು BJP ಕಾರ್ಯಕರ್ತರ ಹೇಳಿಕೆ ಇದೆ, ನಮ್ಮನ್ನು ಗೆರವು ಹಾಕೋಂಥ ಅವಶ್ಯಕತೆ ಅಥವಾ ಪ್ರಸಂಗ ಬರೋದೇ ಇಲ್ಲ. ನೀವು ಗೆರವು ಹಾಕೋದಲ್ಲ, ನೀವು ಮನ್ಯಾಗ ಕುಂತು ಬಿಡ್ರಿ, ನೀವು ಮಾಡಿದ್ದು ಸಾಕಾಗೈತೆ ಅಂತ ಮತದಾರರೇ ನಿಮ್ಮನ್ನು ಮನ್ಯಾಗ ಕುಂದ್ರಿಸ್ಯಾರ. ನಾವು ಕೆಲಸ ಮಾಡ್ತೀವಿ ಅಂತೇಳೇ ನಮ್ಮ ಜನಪ್ರಿಯ ಶಾಸಕರನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ಇವತ್ತು ಕ್ಷೇತ್ರದಲ್ಲಿ ಜನಪರ ಕೆಲಸ ಮಾಡೋದಕ್ಕೆ ಬಿಟ್ಟಿದ್ದಾರೆ. ನಾವು ಅದೇ ರೀತಿ ಕೆಲಸ ಮಾಡಕತ್ತೀವಿ. ನಿಮ್ಮಂಗೆ ಒಣ ಆಶ್ವಾಸನೆಗಳನ್ನು ಹೇಳಕತ್ತಿಲ್ಲ. ನೀವು ಕೂಡ ಚುನಾವಣೆ ಸಂದರ್ಭದಲ್ಲಿ ಏನೇನು ಹೇಳಿರಿ ಅಂತ ಇಡೀ ಕ್ಷೇತ್ರದ ಜನತೆಗೆ ಗೊತ್ತೈತಿ. ನಾವೆಲ್ಲ ಆಶ್ವಾಸನೆ ಕೊಟ್ಟು ಚುನಾವಣೆ ಎದುರಿಸಿದವರು. ಅವತ್ತಿನ
ರೂಲಿಂಗ್ ಸರ್ಕಾರದಾಗ ಮಾನ್ಯ ಪ್ರತಾಪ್ ಗೌಡರು ಇದ್ದರು. ಸೋಮಣ್ಣವ್ರನ್ನ ಇದೇ ಮಸ್ಕಿ ಪಟ್ಟಣದಾಗ ಕರ್ಕೊಂಡು ಬಂದು 6,000 ಆಶ್ರಯ ಮನೆಗಳನ್ನು ನಾವು ಶಾಂಕ್ಷನ್ ಮಾಡಿವಿ ಅಂತ ಹೇಳಿದರು. 6,000 ಆಶ್ರಯ ಮನೆಗಳು ಎಲ್ಲಿ ಹೋದವು ಅದನ್ನು ಅವರೇ ಪ್ರತಾಪ್ ಗೌಡ್ರೆ ಹೇಳ್ಬೇಕು. 6,000 ಮನೆಯನ್ನು ಶಾಂಕ್ಷನ್ ಮಾಡಿಸಿ ಕಟ್ಟಿಸಿದ್ರು ಅಂದ್ರೆ ಅವ್ರು ಯಾಕೆ ಸೋಲ್ತಿದ್ರು? ಬರೀ ಆಶ್ವಾಸನೆ ಕೊಟ್ಟಂಥವ್ರು ತಾವು, ಆಗೋದಿಲ್ಲ ಅಂತ ಹೇಳಿದವರು ತಾವು. ಇದೇ 5 ಏನು ಆಗೋಲ್ಲ, ನೀನೇನು ಇಂಜಿನಿಯರ್ ಅಂತೇಳಿ ಒಬ್ಬ 5 ಹೋರಾಟಗಾರರಿಗೆ ನೇರವಾಗಿ ಫೋನಿನಾಗ ಮಾತಾಡಿ ಬೈದದ್ದನ್ನು ಇಡೀ ಕ್ಷೇತ್ರದ ಜನ ಕೇಳಿಸ್ಕೊಂಡಿದ್ದಾರೆ. ಹಾಗಾಗಿ ಮಾನ್ಯ ಪ್ರತಾಪ್ ಗೌಡ ಪಾಟೀಲರು ಮಾಜಿ ಶಾಸಕರು ಅವರಿಗೆ ಶೋಭೆ ತರ್ತಕ್ಕಂಥ ಕೆಲಸ ಮಾಡಲಿ, ಅನವಶ್ಯಕ ಆರೋಪಗಳನ್ನು ಮಾಡೋದನ್ನು ಬಿಡಲಿ. ಮತ್ತು ಶಿವಕುಮಾರ್ ಅವರು ಕೂಡ ವೈಯಕ್ತಿಕವಾಗಿ ಶಾಸಕರ ತೇಜೋವಧೆ ಆಗೋ ರೀತಿಯ ಮಾತನಾಡಿದರೆ ಅವ್ರಿಗೂ ಕೂಡ ಕಾರ್ಯಕರ್ತರು ತಮ್ಮನ್ನು ಏನು ಗೆರವಾಗ್ತವೆ ಅಂತೇಳಿರಿ ತಮ್ಮನ್ನು ಕೂಡ ಓದಲಿ ಇಲ್ಲ ತಮ್ಮ ಮನೆ ಮುಂದೆ ಬಂದು ಕುಂತು ನಾವು ಕಾರ್ಯಕರ್ತರು ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳ್ರಂತ ನಾವು ಹೋರಾಟ ಮಾಡಬೇಕಾಗ್ತದ. ಹಾಗಾಗಿ ತಾವು ಕೂಡ ದಾಖಲೆ ಇಟ್ಕೊಂಡು ಏನೇ ಮಾತಾಡಲಿ ಬಹಿರಂಗವಾಗಿ 5 ಕಾಲುವೆ ಸಂಬಂಧಪಟ್ಟಂಗೆ ಏನು ಹಳ್ಳಿಗಳದಾವೆ ಆ ವ್ಯಾಪ್ತಿಯಲ್ಲಿ ಯಾವುದೇ ಗ್ರಾಮದಲ್ಲಿ ಬಂದರೂ ಕೂಡ ಪ್ರತಾಪ್ ಗೌಡರು ಮತ್ತು BJPಯ ಕಾರ್ಯಕರ್ತರು ಯಾರೇ ಬಂದರು ಬಹಿರಂಗವಾಗಿ ಬರಲಿ, ನಾವು ಅವರಿಗೆ ಕುರ್ಚಿ ಹಾಕಿ ಕುಂದಿರಿಸಿ ಸ್ವಾಗತ ಮಾಡಿ ಚರ್ಚೆ ಮಾಡೋಕ್ಕೆ ತಯಾರಿದ್ದೀವಿ. ಬರುವಾಗಿದ್ದರೆ ಯಾವಾಗ ಬಂದ್ರೂ ಅವರನ್ನು ನಾವು ಸ್ವಾಗತ ಮಾಡ್ಕೊಂತೀವಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಅವರಿಗೆ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.